ಕಸಕ್ಕೆ ಬೆಂಕಿ ಬಿದ್ರೆ ಜನಕ್ಕೆ ಜೀವ ಭಯ. ಒಂದು ವಾರ ಆರಲ್ಲ ಬೆಂಕಿ, 10 ವಾರ್ಡ್ಗಳಲ್ಲಿ ಈ ಸಮಸ್ಯೆ. ಹೊಗೆಯಿಂದ ಕೆಮ್ಮು, ಅಸ್ತಮಾ, ಘಟಕ ಸ್ಥಳಾಂತರ ಯಾವಾಗ? ಧಾರವಾಡದಲ್ಲಿ ಕಸ ಕಂಟಕದ ಸ್ಟೋರಿ ಇದು. ಈ ಮಟ್ಟಿಗೆ ಹೊಗೆ ಬರುತ್ತೆ ಅಂದ್ರೆ ನಾವು ಬಾಗಲ ಹಾಕೊಂಡು ಕೂಡ್ಬೇಕಾಗತ್ತೆ. ಹೊಗೆಯಿಂದಾಗಿ ಅಸ್ತಮಾ ಆಗಿರ್ಬೋದು, ಕೆಮ್ಮು, ದಮ್ಮು, ಯುಗಕ್ಕೆ ಸುತ್ತ ಆಗತ್ತೆ ನಮ್ಮ ಜನ ಎಲ್ಲ. ಶೌಚಾಲಯದಲ್ಲಿ ಕೂಡೋದು ಇನ್ನೂ ಉತ್ತಮ, ಹೊರಗೆ ನಿಂದಿರೋದು ಉತ್ತಮ ಇಲ್ಲ. ಈ ಪ್ರದೇಶದಲ್ಲಿ ವಾಸ ಮಾಡೋಕೆ ಗುಂಡಿಗೆ ಬೇಕು. ಬೇಸಿಗೆಯಲ್ಲಿ ಯಾರ ಜೀವ ಹೋಗುತ್ತೋ ಗೊತ್ತೇ ಆಗೋದಿಲ್ಲ. ಧಾರವಾಡದಲ್ಲಿ ಕಸಕ್ಕೆ ಬೆಂಕಿ ಬಿದ್ರೆ ಜನ ಜೀವ ಭಯದಲ್ಲೇ ಜೀವನ ನಡೆಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬೇಸಿಗೆ ಕಾಲದಲ್ಲಿ ಯಾರ ಜೀವ ಹೋಗುತ್ತೋ ಗೊತ್ತಿಲ್ಲ, ಆ ರೀತಿಯಲ್ಲಿನ ಪರಿಸ್ಥಿತಿ. ಹೊಸ ಯಲ್ಲಾಪುರ ಲಕ್ಕಮಹಳ್ಳಿಯಲ್ಲಿದೆ ತ್ಯಾಜ್ಯ ಸಂಗ್ರಹ ಘಟಕ. ಧಾರವಾಡದ ಹೃದಯ ಭಾಗದಲ್ಲೇ ಈ ಕಸ ಸಂಗ್ರಹ ಘಟಕ ಇರೋದು. 13 ಎಕರೆ ವಿಸ್ತೀರ್ಣದಲ್ಲಿ ಈ ಕಸದ ಪ್ಲಾಂಟ್ ಇರೋದು. ಹೃದಯ ಭಾಗದಲ್ಲಿರೋದು ಧಾರವಾಡದ್ದು. ಸಾಕಷ್ಟು ಜನರು ಅದರ ಪಕ್ಕ ವಾಸ ಮಾಡ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಕಸದ ರಾಶಿಗೆ ಬೆಂಕಿ ಬೀಳುತ್ತೆ. ಇನ್ ಕೇಸ್ ಕಸದ ರಾಶಿಗೆ ಬೆಂಕಿ ಬಿದ್ರೆ 1 ವಾರ ಬೆಂಕಿ ಆರೋದಿಲ್ಲ. ಆ ಒಂದು ಕಸದ ರಾಶಿಯಲ್ಲಿ ಎಲ್ಲಾ ರೀತಿಯ ವೇಸ್ಟೇಜ್ಗಳು ಕೂಡ ಇರುತ್ತೆ. ಪ್ಲಾಸ್ಟಿಕ್ ಇರುತ್ತೆ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ, ಟ್ಯಾಬ್ಲೆಟ್ಗಳಿರುತ್ತೆ ಎಕ್ಸ್ಪೈರಿ ಆಗಿರೋದು. ಕೆಲವರು ಹಾಗೇ ಬಿಸಾಕ್ಬಿಡ್ತಾರೆ ಕಸದಲ್ಲಿ. ಸೊ ಹಿರಿಯರು, ಮಕ್ಕಳು, ಗರ್ಭಿಣಿಯರಿಗೆ ಈ ಬೆಂಕಿ ಬಿದ್ದು ಅದರ ಹೊಗೆಯನ್ನು ಸೇವನೆ ಮಾಡಿದ್ರೆ ಆರೋಗ್ಯ ಹದಗೆಟ್ಟು ಹೋಗ್ಬಿಡುತ್ತೆ. ಎಷ್ಟೇ ಹೇಳಿದ್ರು ತ್ಯಾಜ್ಯ ಸಂಗ್ರಹ ಘಟಕವನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿಲ್ಲ. ಇಡೀ ವಾರವೆಲ್ಲ ಏರಿಯಾಗಳಲ್ಲಿ ಹೊಗೆಮಯ ಆಗಿ ಹೋಗ್ಬಿಡುತ್ತೆ. ಹೊಗೆಯಿಂದ 10 ವಾರ್ಡ್ಗಳ ಜನಕ್ಕೆ ಸಮಸ್ಯೆ ಉಂಟಾಗಿದೆ. ಪದೇ ಪದೇ ಈ ತ್ಯಾಜ್ಯ ಘಟಕ ಏನಿದೆ, ತ್ಯಾಜ್ಯ ಸಂಗ್ರಹಣಾ ಘಟಕ, ಇಲ್ಲಿ ಆವಾಗ ಬೆಂಕಿ ಕಾಣಿಸ್ಕೊಳ್ತಾ ಇರುತ್ತೆ. ಹೊಗೆಯಿಂದ ಅಸ್ತಮಾ ಸೇರಿ ಹಲವು ಕಾಯಿಲೆ ಉಲ್ಬಣ ಆಗ್ತಾ ಇದೆ. ಹಿರಿಯರು, ಮಕ್ಕಳು, ಗರ್ಭಿಣಿಯರಿಗೆ ಹೆಚ್ಚಿನ ಸಮಸ್ಯೆ. ಎಷ್ಟೇ ಹೇಳಿದ್ರು ಕೂಡ ತ್ಯಾಜ್ಯ ಸಂಗ್ರಹಣಾ ಘಟಕವನ್ನ ಸ್ಥಳಾಂತರ ಮಾಡ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಕ್ಯಾರೇ ಇಲ್ಲ. ಯಾಕಂದ್ರೆ ಅವರೇನ ಘಟಕದ ಪಕ್ಕ ಹೋಗಿ ಮನೆ ಮಾಡ್ಕೊಂಡಿದ್ದಾರಾ? ಇಲ್ಲ, ಅವರೆಲ್ಲೋ ಹೈಫೈ ಜೀವನ ನಡೆಸ್ತಾ ಇರ್ತಾರೆ. ಇವತ್ತಿಂದ ಸಮಸ್ಯೆ ಅಲ್ಲ, ಸುಮಾರು ಒಂದು 7-8 ವರ್ಷದಿಂದ ಈ ಏನು ಘನತ್ಯಾಜ್ಯ ಘಟಕಕ್ಕೇನು ಈ ಬೆಂಕಿ ಎತ್ತಿ ಅದರಿಂದ ಆದಂಥ ಹೊಗೆಯಿಂದಾಗಿ ಸುತ್ತಮುತ್ತಲ ಏರಿಯಾದಲ್ಲಿ ಇರುವಂಥ ಸಣ್ಣ ಮಕ್ಕಳು, ಆಮೇಲೆ ವೃದ್ಧರಿಗೆ ಅಲ್ಲಿ ಮನೆಯಲ್ಲಿ ಇರೋಕ್ಕಾಗ್ತಾಯಿಲ್ಲ. ಅಂದರೆ ಅದರ ಆ ಹೊಗೆಯಿಂದಾಗಿ ಅಸ್ತಮಾ ಆಗಿರ್ಬೋದು, ಆಮೇಲೆ ಕೆಮ್ಮು, ದಮ್ಮು, ಈ ಥರ ಒಂದು ರೋಗಕ್ಕೆ ತುತ್ತ ಆಗತ್ತಾರೆ ನಮ್ಮ ಜನ ಎಲ್ಲ. ಹಾಗಾಗಿ ಇದನ್ನು ಭಾಳ ವರ್ಷದಿಂದ ಹೋರಾಟ ಮಾಡಿ ಹೇಳ್ತಾ ಇದ್ದೀವಿ, ಇಲ್ಲಿಂದ ಸ್ಥಳಾಂತರ ಮಾಡಿರಿ, ಇಲ್ಲ ಅಂದರೆ ಒಂದು ಘನತ್ಯಾಜ್ಯ ಸ್ಥಳಾಂತರಿಸಿ, ಇಲ್ಲ ಅಂದ್ರೆ ನಮ್ಮನ್ನು ಸ್ಥಳಾಂತರಿಸಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಇಡೀ ಧಾರವಾಡದ ಕಸ ಅಲ್ಲೇ ತಂದು ಹಾಕ್ತಾರೆ. ಸೊ ಇದು ಎವ್ರಿ ಡೇ ಕಸ ಬಂದು ಜಮಾ ಹಾಕ್ಕೊಂತ ಹೋಗ್ತದೆ ಹೊರತು ಏನು ಕಡಿಮೆ ಆಗ್ತಾ ಇಲ್ಲ, ಗುಡ್ಡಕ್ಕೆ ಕರ್ಕ್ತಾ ಇಲ್ಲ. ಸೊ ಇದನ್ನು ಇದೇನು ಮಳೆಗಾಲದಾಗ ಇವತ್ತು ಬೇಸಿಗೆಗಾಲದಾಗ ಏನಾಗ್ಬಿಡ್ತದೆ, ಮಳೆಗಾಲದಾಗ ಮಳೆ ಅಥವಾ ಏನೋ ಬಿದ್ದು ಕೊಳತಿದ ವಾಸನೆ ಕೆಳಗಡೆ, ಅದು ಪ್ಲಾಸ್ಟಿಕ್ ಆಗಲಿ ಇದು ಘನತ್ಯಾಜ್ಯದ ಇದರಿಂದ ವಾಸನೆ ಬರ್ತದೆ. ಅದು ಇಡೀ ಹೇಳ್ಬೇಕಾದ್ರೆ ಇನ್ನು ನಿಮಗೆ ಹೇಳಿದರೆ ಶೌಚಾಲಯದಲ್ಲೂ ಕೂಡೋದು ಇನ್ನೂ ಉತ್ತಮ, ಹೊರಗೆ ನಿಂದಿರೋದು ಉತ್ತಮ ಇಲ್ಲ. ಅಷ್ಟು ನಮ್ಮ ಬಡಾವಣೆ ವಾಸನೆ ಒಳಗೆ ಹೋಗ್ತದೆ. ಭಾಳ ಅಂದರೆ ನಮ್ಮ ಸರೌಂಡಿಂಗ್ ಸುತ್ತಮುತ್ತಲಿರೋ ಒಂದು ಜನಕ್ಕೆ ಭಾಳ ತೊಂದರೆ ಆಗಿದೆ. ಈ ಶಾಶ್ವತ ಪರಿಹಾರಕ್ಕೂ ಇದಕ್ಕೆ ನಿಮಗೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ಶಾಸಕರಾಗಲಿ, ಸಂಸದರಾಗಲಿ, ಸೊ ಇದನ್ನು ದಯವಿಟ್ಟು ಇದನ್ನು ಸ್ಥಳಾಂತರಕೊಳ್ಬೇಕಂತೇಳಿ ತಮ್ಮ ಮೂಲಕ ನಾನು ಇದನ್ನು ಬಯಸ್ತೇನೆ. ಬೇಸಿಗೆ ಬಂತಂದರೆ ನಮ್ಮ ಧಾರವಾಡ ನಗರದಲ್ಲಿರುವ ಘನತ್ಯಾಜ್ಯ ಘಟಕಕ್ಕೆ ಬೆಂಕಿ ಬಿದ್ದು ಸುತ್ತಮುತ್ತಲ ಬಡಾವಣೆಯಲ್ಲಿ ಇರುವ ಜನರಿಗೆ ಭಾಳ ತೊಂದರೆ ಆಗುತ್ತೆ. ಇದರಿಂದ ಈ ಮಟ್ಟಿಗೆ ಹೊಗೆ ಬರುತ್ತೆ ಅಂದರೆ ನಾವು ಬಾಗಲ ಹಾಕ್ಕೊಂಡು ಕೂಡಬೇಕಾಗತ್ತೆ. ಕಿಟಕಿ ಮುಖಾಂತರ ಒಳಗೆ ಬರುತ್ತೆ. ಅಷ್ಟು ನಮಗೆ ತೊಂದರೆ ಕೊಡ್ತಾ ಇದು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಘನತ್ಯಾಜ್ಯ ಘಟಕವನ್ನು ಊರ ಹೊರಗೆ ಎಲ್ಲಾರ ಶಿಫ್ಟ್ ಮಾಡಿರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಇದನ್ನೊಂದು ನಮಗೆ ಮುಕ್ತಿ ಕೊಡ್ರಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ನಾನು ಈ ಸಲ ಮಾತ್ರ ನಮಗೆ ಭಾಳ ಅಂದರೆ ಭಾಳ ತ್ರಾಸಾಗಿದೆ. ಅದರ ಸಲುವಾಗಿ ನಾವು 1-2 ದಿನ ಸ್ಟ್ರೈಕು ಅದು ಇದು ಮಾಡಿದ್ರು. ಅದೇನು ಬರೀ ನೀರು ಅದು ಹಾಕಿ ಅದನ್ನು ಬೆಂಕಿ ಅದು ಆರಿಸಿದ್ದಾರೆ. ಆದರೆ ಬೆಂಕಿ ಆರಿಸಿದ್ದು ಇದು ಶಾಶ್ವತ ಅಲ್ಲ, ಇದು ಗಾರ್ಬೇಜ್ ಯಾರ್ಡೇ ಶಿಫ್ಟ್ ಆಗೋದು ನನ್ನ ಅನಿಸಿಕೆ. ಇದಕ್ಕೆ ಎಲ್ಲರೂ ಅದಲ್ಲ, ಸಾರ್ವಜನಿಕರು ಎಲ್ಲರೂ ಅದಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ರು, ಯಾರೂ ಅದಕ್ಕೆ ಸ್ಪಂದನೆ ಕೊಡತ್ತಿಲ್ಲ. ಆದಷ್ಟು ಅದಲ್ಲ ಎಲ್ಲರೂ ಮುನ್ಸಿಪಾಲ್ಟಿಯವರು ಮತ್ತು ಶಾಸಕರು ಇದನ್ನು ಇಲ್ಲಿಂದ ಶಿಫ್ಟ್ ಮಾಡಿದರೆ ಭಾಳ ಒಳ್ಳೆಯದು.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಈ ಒಂದು ಕಸ ಸಂಗ್ರಹ ಘಟಕದಿಂದ ಜನರು ಯಾವ ರೀತಿ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹೌದು ಧನುಶ್ರೀ, ಧಾರವಾಡದ ಹೃದಯ ಭಾಗದಲ್ಲಿರುವಂತಹ ತ್ಯಾಜ್ಯ ಸಂಗ್ರಹಣಾ ಘಟಕದಿಂದ ಇಲ್ಲಿರುವಂತಹ 8ಕ್ಕೂ 10 ವಾರ್ಡ್ಗಳಲ್ಲಿ ಕೂಡ ದಿನನಿತ್ಯ ನರಕಯಾತನೆ ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಲೇ ಕೂಡ ಏನಂತಂದ್ರೆ ಕಳೆದ 40 ವರ್ಷಗಳ ಹಿಂದೆ ಈ ಘನತ್ಯಾಜ್ಯ ಸಂಗ್ರಹಣಾ ಘಟಕವನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ನಗರ ಬೆಳೆದಂತೆ ಈಗಾಗಲೇ ಕೂಡ ಇನ್ನು ಘನತ್ಯಾಜ್ಯ ಘಟಕ ಈಗ ಹೃದಯ ಭಾಗದಲ್ಲಿದೆ ಅಂತ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಘನತ್ಯಾಜ್ಯ ಘಟಕ ಸಂಗ್ರಹದ ಸುತ್ತಮುತ್ತಲೂ ಕೂಡ 8ರಿಂದ 10 ವಾರ್ಡ್ಗಳು ಕೂಡ ಹೊಸ ವಾರ್ಡ್ಗಳು ನಿರ್ಮಾಣ ಆಗಿದ್ದಾವೆ. ನೂರಾರು ಜನರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸಾವಿರಾರು ಜನರು ಕೂಡ ಮಕ್ಕಳು, ವೃದ್ಧರು, ಜನರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬೇಸಿಗೆ ಆರಂಭ ಆದ್ರೆ ಸಾಕು, ಈ ಕಸದ ರಾಶಿಗೆ ಏನಂತಂದ್ರೆ ದೊಡ್ಡ ಮಟ್ಟದ ಕಸ ಇಲ್ಲಿ ನಿರ್ಮಾಣ ಆಗಿದೆ. ಈ ಕಸ ಸಂಗ್ರಹಣಾ ಘಟಕದಲ್ಲಿರುವಂತಹ ಕಸಕ್ಕೆ ಏಕಾಏಕಿ ಬಿದ್ದಂತ ಬೆಂಕಿ, ಒಂದು ಬಾರಿ ಬೆಂಕಿ ಬಿದ್ರೆ ವಾರಗಟ್ಲೆ ಬೆಂಕಿ ಕೂಡ ಆರಲ್ಲ. ಆ ಬೆಂಕಿಯಿಂದ ದಟ್ಟಣೆಯಾದಂತ ಒಂದು ಹೊಗೆ ನಿರ್ಮಾಣ ಆಗುತ್ತೆ. ಹೊಗೆಯಿಂದ ಕೂಡ ಇಲ್ಲಿ ಸುತ್ತಮುತ್ತಲ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ಕೂಡ ವೃದ್ಧರು ಮತ್ತು ಮಕ್ಕಳು ಕೂಡ ಇಲ್ಲಿ ಏನಂತಂದ್ರೆ ಕೆಮ್ಮು, ದಮ್ಮು ಸೇರಿದಂತೆ ಹಲವು ರೋಗಗಳು ಕೂಡ ತುತ್ತಾಗೋದ್ರಿಂದ ಇಲ್ಲಿ ವಾಸಿಸುವ ಜನರು ಕೂಡ ಏನಂತಂದ್ರೆ ಬೇರೆ ಕಡೆ ಕೆಲವೊಬ್ರು ಸ್ಥಳಾಂತರ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರುವಂತ ವಾಯು ಮಾಲಿನ್ಯ ಅಪಾರ ಪ್ರಮಾಣದಲ್ಲಿ ಹೆಚ್ಚಾದ್ರೂ ಕೂಡ ಪ್ರತಿ ವರ್ಷ ಕೂಡ ಕಳೆದ 5-6 ವರ್ಷಗಳಿಂದ ಈ ಘಟಕಕ್ಕೆ ಬೆಂಕಿ ಬೀಳ್ತಾ ಇದ್ರು ಕೂಡ ಸ್ಥಳೀಯ ಅಧಿಕಾರಿಗಳು, ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಕೂಡ ಯಾವುದೇ ರೀತಿಯಾದಂತಹ ಇದನ್ನ ಸ್ಥಳಾಂತರ ಮಾಡೋಕೆ ಮುಂದಾಗಿಲ್ಲ. ಈಗಾಗಲೇ ಕೂಡ ಸ್ಥಳೀಯರು ಕೂಡ ಏನಂತಂದ್ರೆ ಮನವಿಯನ್ನ ಮಾಡಿದ್ದಾರೆ. ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಎಂಬ ಆರೋಪವನ್ನ ಕೂಡ ಸ್ಥಳೀಯರು ಮಾಡಿದ್ದಾರೆ. ಈಗಾಗಲೇ ಏನಂತಂದ್ರೆ ನೀವು ಬರೀ ಬೇಸಿಗೆಯಲ್ಲಿ ಅಷ್ಟೇ ಪ್ರಾಬ್ಲಮ್ ಕಂಡು ಬರ್ತಾ ಇಲ್ಲ, ಮಳೆಗಾಲ ಬಂದ್ರು ಕೂಡ ಏನಂತಂದ್ರೆ ಮಳೆಯಿಂದ ಗಬ್ಬು, ಈ ಗಲೀಜಂತ ನೀರು ಕೂಡ ಘಟಕದ ಸುತ್ತಮುತ್ತಲ ಏರಿಯಾಕ್ಕೆ ಆವರಿಸ್ಕೊಳ್ಳುತ್ತೆ. ಅದರಿಂದ ಕೂಡ ಗಬ್ಬು ವಾಸನೆ ಕೂಡ ಜನರ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಈಗಾಗಲೇ ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಗಿಕೊಂಡು ಈ ಹಲವಾರು ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಆದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ತ್ಯಾಜ್ಯ ಘಟಕವನ್ನ, ಸಂಗ್ರಹಣಾ ಘಟಕವನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಯಾಕೆ ತೆಗೆದುಕೊಂಡಿಲ್ಲ ಎಂಬುದು ಕೂಡ ಸ್ಥಳೀಯರ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರುವಂತಹ ಜನರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮ ಬೀರ್ತಾ ಇದ್ರು ಕೂಡ ಸ್ಥಳೀಯ ಅಧಿಕಾರಿಗಳಿರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಜನರು ಕೂಡ ಏನಂತಂದ್ರೆ ಇಲ್ಲಿರುವ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿವಾಸಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ನಗರ ಕೂಡ ಇವತ್ತು ಬೆಳೆದಿರೋದ್ರಿಂದ ಈ ಘಟಕ ಕೂಡ ಏನಂತಂದ್ರೆ ಹೃದಯ ಭಾಗದಲ್ಲಿ ಇರೋದ್ರಿಂದ ಸುತ್ತಮುತ್ತಲಿನ ಜನರಿಗೂ ಕೂಡ ಇದರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ವರ್ಷ ಕೂಡ ಅಂತಂದ್ರೆ ಅಪಾರ ಮಂಜುನಾಥ್, ಈ ತ್ಯಾಜ್ಯ ಸಂಗ್ರಹ ಘಟಕ ಏನಿದೆ ಅದ್ರ ಅಕ್ಕಪಕ್ಕ ಒಟ್ಟು ಎಷ್ಟು ಗ್ರಾಮಗಳಿದೆ, ಎಷ್ಟು ಜನರು ವಾಸಿಸ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಈಗಾಗಲೇ ಕಾಣಕ್ ಸಿಗ್ತಾ ಇದೆ? ಹೌದು ಧನುಷ್, ಈಗಾಗಲೇ ಕೂಡ ಅಂತಂದ್ರೆ ಧಾರವಾಡದ ಲಕ್ಕಂನಳ್ಳಿ ಇರ್ಬೋದು, ಜನ್ನತ್ ನಗರ್ ಇರ್ಬೋದು, ಸೇರಿದಂತೆ ನವಲೂರು ಭಾಗದ ಸೇರಿದಂತೆ 8 ವಾರ್ಡ್ಗಳು ಏನಂತಂದ್ರೆ ಧಾರವಾಡದ ನಗರದ 8 ವಾರ್ಡ್ಗಳು ಬರ್ತವೆ. ಜೊತೆಗೆ ನವಲೂರು ಗ್ರಾಮ ಬರುತ್ತೆ. ಈ ಬಾರಿ ಏನಂತಂದ್ರೆ ಬೇಸಿಗೆಯಲ್ಲಿ ಹೊತ್ಕೊಂಡಂತ ಬೆಂಕಿಯಿಂದ ಇಡೀ ಧಾರವಾಡ ನಗರ ಸೇರಿದಂತೆ ಧಾರವಾಡದ ಹೊರವಲಯಕ್ಕೂ ಕೂಡ ಅಪಾರ ಪ್ರಮಾಣದ ಹೊಗೆ ಕೂಡ ಆವರಿಸಿತ್ತು. ಏಕಾಏಕಿ ಹೊಗೆ ಆವರಿಸಿಕೊಂಡ್ರಿಂದ ಸತತ 4 ದಿನಗಳ ಕಾಲ ಮಹಾನಗರ ಪಾಲಿಕೆ ಇರ್ಬೋದು ದರದಿಂದ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಕಡಿತಗೊಂಡಿದೆ. ನೋಡ್ತಾ ಹೋಗ್ಬೋದು ಯಾವ ರೀತಿ ವಾಯು ಮಾಲಿನ್ಯ ಅಲ್ಲಿ ಆಗ್ತಿದೆ ಅಂತ. ಗಾಳಿಯ ಗುಣಮಟ್ಟ ಕೂಡ ಕಳಪೆ ಸ್ಥಿತಿಗೆ ಬಂದು ನಿಂತಿದೆ. ಅಕ್ಕಪಕ್ಕದಲ್ಲ ಇದ್ದವರು ಕೂಡ ಬಾಗಿಲು ಹಾಕೊಂಡು ಮನೆಯೊಳಗೆ ಇದ್ರೂ ಕೂಡ ಆ ಒಂದು ಕಲುಷಿತ ಗಾಳಿ ಏನಿದೆ ಅವರ ದೇಹಕ್ಕೂ ಕೂಡ ಹೋಗುತ್ತೆ, ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗ್ತಿದೆ. ಹೃದಯ ಭಾಗದಲ್ಲಿ ಈ ಜಾಗ ಇರುವಂಥದ್ದು. ಈ ತ್ಯಾಜ್ಯ ಸಂಗ್ರಹ ಘಟಕವನ್ನು ಸ್ಥಳಾಂತರ ಮಾಡಿ ಅಂತ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ. ಹೊಸ ಯಲ್ಲಾಪುರ ಲಕ್ಕಮ್ಮನಹಳ್ಳಿಯಲ್ಲಿ ಈ ತ್ಯಾಜ್ಯ ಘಟಕ ಇರೋದು. ಧಾರವಾಡದ ಹೃದಯ ಭಾಗದಲ್ಲಿ ಬರೋಬ್ಬರಿ 13 ಎಕರೆ ವಿಸ್ತೀರ್ಣದಲ್ಲಿ ಈ ಕಸದ ಪ್ಲಾಂಟ್ ಇದೆ. ಈ ಕಸ ಸಂಗ್ರಹಣೆ ವೇಳೆ ಅದರಲ್ಲಿ ಒಂದಷ್ಟು ಕೆಮಿಕಲ್ ಉತ್ಪತ್ತಿಯಾಗುತ್ತೆ. ಆ ಕೆಮಿಕಲ್ನಿಂದಾಗಿ ಬೆಂಕಿ ಬರುವಂಥ ಚಾನ್ಸಸ್ ಜಾಸ್ತಿ ಇರೋದು. ಕಸದ ರಾಶಿಗೆ ಇನ್ ಕೇಸ್ ಏನಾದರೂ ಬೆಂಕಿ ಬಿತ್ತು ಅಂತಂದರೆ 1 ರಿಂದ 2 ವಾರ ಬರೀ ಹೊಗೆ ಆಡ್ತಾನೇ ಇರುತ್ತೆ. ಹೊಗೆಯಿಂದಾಗಿ 10 ವಾರ್ಡ್ಗಳ ಜನರಿಗೆ ಸಮಸ್ಯೆ ಆಗುತ್ತೆ. ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ರಾಮೇಶ್ವರ, ವಿದ್ಯಾಗಿರಿ, ಲಕ್ಷ್ಮೀನಗರ, ಜನ್ನತ್ ವಾರ್ಡ್, ಹೊಸ ಯಲ್ಲಾಪುರ ಸೇರಿ ಬರೋಬ್ಬರಿ 10 ವಾರ್ಡ್ಗಳಲ್ಲಿ ಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. 40 ವರ್ಷಗಳಿಂದ ಇದೇ ಭಾಗದಲ್ಲಿ ಕಸವನ್ನ ಬಂದು ಡಂಪ್ ಮಾಡ್ತಾ ಇದ್ದಾರೆ. ಹೊಗೆಯಿಂದಾಗಿ ಅಸ್ತಮಾ ಇರಬಹುದು ಹಿರಿಯರಲ್ಲಿ, ಮಕ್ಕಳಿಗೂ ಕೂಡ ಅಸ್ತಮಾ, ಗರ್ಭಿಣಿಯರಿಗೆ ಉಸಿರಾಟದ ತೊಂದರೆ. ಈ ರೀತಿ ತ್ಯಾಜ್ಯ ಸಂಗ್ರಹಣಾ ಘಟಕದಿಂದ ನಾನಾ ಅನಾರೋಗ್ಯಗಳು ಜನರಲ್ಲಿ ಕಾಣ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಲಿಂಗಾರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ.
ಮೇಡಮ್ ನಮಸ್ಕಾರ ಮೇಡಮ್. ಸರ್, ಈ ತ್ಯಾಜ್ಯ ಸಂಗ್ರಹಣಾ ಘಟಕದಿಂದ ಯಾವ ರೀತಿ ಸಮಸ್ಯೆ ಎಲ್ಲ ಆಗ್ತಾ ಇದೆ ಸರ್ ನಿಮ್ಗೆ? ಮೇಡಮ್ ಆ ತ್ಯಾಜ್ಯ ಘಟಕದಿಂದ ಮೇಡಮ್ ಬರುವಂತ ಹೊಗೆಯಿಂದಾಗಿ ಹ್ಮ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಸಿರಾಟ ತೊಂದರೆ ಆಗತ್ತೆ. ಆಮೇಲೆ ಏಜ್ ಆದವ್ರಿಗೂ ಕಡೆ ಮೇಡಮ್ ಹ್ಮ್ ಅವ್ರಿಗೂ ಉಸಿರಾಟ ತೊಂದರೆ. ಹೊರಗಡೆ ವಾಕಿಂಗ್ ಮಾಡೋಂಗಿಲ್ಲ ಮೇಡಮ್. ಹ್ಮ್ ಹ್ಮ್ ಆ ಮಕ್ಕಳನ್ನ ಈಗ ಏನು ಒಂದು ವಾರ 15 ದಿವಸದಿಂದ ಹತ್ತಿದಂತ ಹೊಗಿಗೆ ಫುಲ್ ನಮ್ಮ ಮಕ್ಕಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಮೇಡಮ್ ಒಂದು ವಾರ ಮಟ್ಟಿಗೆ. ಓಕೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಕಾರ್ಪೊರೇಷನ್ ದವರು ಕೊಡಲ್ಲ, ಈ ಜನಪ್ರತಿನಿಧಿಗಳು ಏನ್ ಮಾಡಕ್ಕಾಗಲ್ಲ ಮೇಡಮ್. ಹೌದು. ಹಾಗಾಗಿ ಬೇರೆ ಕಡೆ ಶಿಫ್ಟ್ ನಾವು ಅದಕ್ಕೆ ಹೇಳ್ತಾ ಇದೀವಿ ಮೇಡಮ್, ಇದು ಆದಷ್ಟು ಬೇಗನೆ ಇದು ಇಲ್ಲಿಂದ ಘನತ್ಯಾಜ್ಯ ಘಟಕಗಳನ್ನ ಬೇರೆ ಕಡೆ ಸ್ಥಳಾಂತರಿಸ್ರಿ, ಹ್ಮ್ ಹ್ಮ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಬದಲಾಯಿಸಿ. ಇಲ್ಲ ಅಂದ್ರೆ ಸ್ಥಳೀಯರು ನಾವೇನ್ ಇಲ್ಲಿದ್ವಲ್ಲ ಮೇಡಮ್ ನಮ್ಮನ್ನಾರು ಸ್ಥಳಾಂತರ ಮಾಡ್ರಿ ಅಂತ ಹೇಳಿ ಮೇಡಮ್. ಹ್ಮ್ 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 ಇದರಿಂದ ಆರೋಗ್ಯ ಸಮಸ್ಯೆ ಬಹಳ ಐತಿ ಮೇಡಮ್. ಹೌದು ಹೌದು ಎಷ್ಟೋ ಜನಕ್ಕ ಈಗ ಏನಾಗುತ್ತೆ ಮೇಡಮ್, ಇದು ಈಗ ನಾವೇನಾರು ಒಂದು ಪೆಟ್ ಬಿದ್ರೆ ಅದು ಗಾಯ ಆದ್ರೆ ಗೊತ್ತಾಗತ್ತೆ, ಇದು ಗೊತ್ತಾಗಲ್ಲ ಮೇಡಮ್. ದಿನದಿಂದ ಸ್ವಲ್ಪ ಲೋ ಪಾಯ್ಸನ್ ಇದ್ದಂಗೆ. ಹೌದು ಹೌದು ಹೌದು. ಅದು ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಏನಾದ್ರು ಬಂದಾಗ ಮೇಡಮ್ ಈ ಕಾರ್ಪೊರೇಷನ್ ದವ್ರು ಏನ್ ಮಾಡ್ತಾರೆ ಮೇಡಮ್, ಏನು ಮಾಡೋದಲ್ಲ. ಆಮೇಲೆ ನಾವೇ ಇದು ಹಾಸ್ಪಿಟಲ್ ಎಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಹೋದ್ರೆ ಇಲ್ಲೆಲ್ಲ ಮೀಡಿಯಂ ಒಂದು ಮಿಡಲ್ ಕ್ಲಾಸ್ ಜನಗಳಿದಾರೆ ಮೇಡಮ್, ಸ್ಲಮ್ ದರ ಅದಾರ. ಇವರೆಲ್ಲ ಏನ್ ಮಾಡ್ಬೇಕು ಮೇಡಮ್, ನಾಳೆ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಆಗ್ತೈತಿ ಇದಕ್ಕೆಲ್ಲ. ಹೌದು ಅದ್ನ ಯಾರು ಗೊತ್ತಾಗಂಗಿಲ್ಲ ಮೇಡಮ್. ಹಾಗಾಗಿ ನಾವು ಬಹಳಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿವಿ. ಅದೇ ರೀತಿ ಈಗ ನಮ್ಗೆ ಇಷ್ಟೆಲ್ಲ ಹೋರಾಟ ಮಾಡಕ್ ಕಾರಣ ಇದು ಏನು ಸಪೋರ್ಟ್ ಯಾರು ಮಾಡಿದಾರೆ ಅಂದ್ರೆ ಮಾಧ್ಯಮದವರಿಂದ ಒಂದು ಹೆಲ್ಪ್ ಆಗಿದೆ ಮೇಡಮ್. ಇವ್ರು ಹೆಲ್ಪ್ ಮಾಡೋದ್ರಿಂದ ಒಂದ್ ಸ್ವಲ್ಪ ನಾವೀಗ ಒಂದ್ ಸ್ವಲ್ಪ ಆರಾಮಿದೀವಿ ಮೇಡಮ್. ಈಗ ಈಗೇನು ಹೊಗೆ ಹತ್ತಿದಾಗ ಏನು ಬೆಂಕಿ ಹತ್ತಿದಾಗ ಮಾಧ್ಯಮದವ್ರು ಎಲ್ಲ ಬಂದು ನಿಂತು ಅವ್ರಿಗೆ ಅಧಿಕಾರಿಗಳನ್ನ ಸ್ವಲ್ಪ ಏನು ಕಾಲ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡೋದ್ರಿಂದ ಸ್ವಲ್ಪ ಈಗ ಒಂದ್ ಸ್ವಲ್ಪ ನೆಮ್ಮದಿಯಿಂದ ಅದೀವಿ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲ, ನೀವೀಗ ನಗರ ಪಾಲಿಕೆಯವರ ಗಮನಕ್ಕೆ ತಂದ್ರಿ, ಜಿಲ್ಲಾಡಳಿತ ಏನ್ ಹೇಳ್ತಾ ಇದೆ, ಅಟ್ಲೀಸ್ಟ್ ನೀವು ಮನವಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಉತ್ತರ ಕೊಡ್ಬೇಕಲ್ವಾ ಅವರು ಅಂತಾರ ಮೇಡಮ್. ನಾವ್ ಅದನ್ನ ಆದಷ್ಟು ಬೇಗನೆ ಅದನ್ನ ನಂದಿಸ್ತೀವಿ, ಆದಷ್ಟು ಬೇಗನೆ ಇದನ್ನ ಸ್ಥಳಾಂತರಿಸೋಕೋಸ್ಕರ ನಾವು ಟೆಂಡರ್ ಕರೆದಿವಿ ಆದಿದೆ ಅಂತಾರ ಮೇಡಮ್. ಈಗ ಮಾಡಾದಂದು 7-8 ವರ್ಷ ಆಯ್ತು ಮೇಡಮ್, ಇನ್ನೂವರೆಗೆ ಆದ್ರೂ ಏನೂ ಅದನ್ನ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮೇಡಮ್. ಒಳ್ಳೆ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ ಮೇಡಮ್. ನಾವು ಹಂಗೆ ಮತ್ತೆ ಈಗ ಅಲ್ಲೆಲ್ಲ ಆಮೇಲೆ ಕಾಲೇಜಸ್ ಇದಾವೆ ಮೇಡಮ್, ಸ್ಟೂಡೆಂಟ್ಸ್ 10,000 ಹುಡುಗರು ಬರ್ತಾವಲ್ಲ ಸ್ಕೂಲ್ ಕಲಿಯಕ್ಕೆ. ಅದು ಅವ್ರಿಗೂ ಸಹಿತ ಅದು ಎಫೆಕ್ಟಿವ್ ಆಗ್ತೈತೆ. ಪಾಪ ಅವು ಎಲ್ಲಿಂದ ಬಂದ್ ಹುಡುಗರು ಆ ಸ್ಕೂಲಲ್ಲಿ ಕುಂತಾಗಿದ್ರು ಹೋಗಿನೂ ತಗೊಂಡಾಗ ಅವ್ರಿಗೆ ನಾಳೆ ಏನಾದ್ರು ಸಮಸ್ಯೆ ಆದ್ರೆ ಇದಕ್ಕೆ ಹೊಣೆಗಾರ ಯಾರು ಮೇಡಮ್? ಇವ್ರು ಹೇಳ್ತಾರ ಗಾಡಿ ಒಳಗೆ ಹೋಗು ಮುಂದ ಕಸ ಸುಡಬೇಡಿ, ಅದ್ರಲಿಂದ ಆರೋಗ್ಯಕ್ಕೆ ಹಾನಿಕರ ಆಗ್ತೈತೆ ಅಂತ ಹೇಳ್ತಾರೆ ಹೊರತಾಗಿ ಇವರೇ ತಮ್ಮಂದ್ ಇಲ್ಲಿ ಗಾರ್ಬೇಜ್ ಯಾರ್ಡ್ನಾಗ ಉರಿ ಹಚ್ಚುವಂತ ಕೆಲಸ ಮಾಡ್ತಾರ. ಅದನ್ನ ಎದಕ್ಕ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಮೇಡಮ್, ಈ ಹೋಗಿ ತಾನಾಗೆ ಕೆಮಿಕಲ್ ಇದಾಗಿ ಅದು ಬರ್ನ್ ಆಗ್ತೈತೆ ಅಂತಾರ. ಆದ್ರೆ ನಾನ್ ಹೇಳ್ತೀನಿ ಮೇಡಮ್, ಅವ್ರಿಗೆ ಈಗ ಅಲ್ಲೇ ಜಾಗ ಇಲ್ಲ ಸ್ಟೋರ್ ಮಾಡಕ್ ಮೇಡಮ್. ಅದನ್ನೇನ್ ಮಾಡ್ತಾರೆ ಇವರು, ಬೆಂಕಿ ಹಚ್ಚಿ ಅದನ್ನೆಲ್ಲ ಅದು ಬೆಂಕಿ ಹಚ್ಚಿದ್ ಕೂಡ ಎಲ್ಲ ಕರಗ್ತೈತಿ ಮೇಡಮ್. ಅದು ಪ್ಲಾಸ್ಟಿಕ್ ಅದೆಲ್ಲ ಕರಗಿನ ಮೇಲೆ JCB ಇಂದ ಆ ಕಡೆ ಈ ಕಡೆ ಮಾಡಿ ಮತ್ತೆ ಜಾಗ ಮಾಡ್ತಾರ, ಮತ್ತೆ ಅವ್ರ ಗಾಡಿ ಒಳಗ್ ಬರಂಗ್ ಮಾಡ್ತಾರೆ ಮೇಡಮ್. ಅದಕ್ಕೆ ಈ ತರ ಒಂದು ಆಗ್ಬಾರ್ದು, ಆದಷ್ಟು ಬೇಗನೆ ಇಲ್ಲಿಂದ ಸ್ಥಳಾಂತರಿಸ್ಬೇಕಂತ ಇಲ್ಲಿನ ಆಗ್ರಹ ಮೇಡಮ್. ಓಕೆ, ಥ್ಯಾಂಕ್ ಯು ನಿಂಗಾರೆಡ್ಡಿ.